ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿಗೆ ಸ್ಪಾಟ್ ತೋರಿಸಿದ್ದಾನೆ ದೂರುದಾರ. ಇಲ್ಲಿ ಒಣಮರ ಇದೆಯಲ್ಲ ಅಲ್ಲೇ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ದೂರುದಾರ ಮಾತನಾಡಿದಂತಹ ಆಡಿಯೋ ಈಗ ಸದ್ಯ ಟಿವಿ9ಗೆ ಲಭ್ಯವಾಗಿದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಸ್ಥಳದಲ್ಲಿ ಎಸ್ಐಟಿ ಸದ್ಯ ಶೋಧವನ್ನು ನಡೆಸ್ತಾ ಇದೆ. ಅದರ ಲೈವ್ ಅಪ್ಡೇಟ್ಸ್ ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸದ್ಯ ಹಿಟಾಚಿಗಳನ್ನ ಬಳಸಿ ಅಲ್ಲಿ ಮಣ್ಣು ಅಗಿಯುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ದೂರುದಾರ ಹೇಳ್ತಾ ಇರುವಂತಹ ಮಾತು ಸೊ ಇದು ಆ ಮಾಸ್ಕ್ ಮ್ಯಾನ್ ಹೇಳ್ತಾ ಇರುವಂತಹ ಮಾತು. ಅಲ್ಲಿ ಒಂದು ಒಣ ಮರ ಇದೆಯಲ್ಲ ಅಲ್ಲೇ ಇರೋದು ಆ ಪಾಯಿಂಟ್ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಬಟ್ ಇಷ್ಟು ವರ್ಷಗಳ ಬಳಿಕ ಈ ಜಾಗದಲ್ಲಿ ಬಂದು ಆತ ಗುರುತಿಸಿ ಆ ಒಣ ಮರ ಆಗ ಹೇಗಿತ್ತು ಈತ ನೋಡಿದಂಥ ಸಂದರ್ಭದಲ್ಲಿ ಅಥವಾ ಈತ ಹೂತು ಹಾಕಿದಂಥ ಒಂದು ಸಂದರ್ಭದಲ್ಲಿ, ಬಟ್ ಈಗ ಆತ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಲ್ಲೊಂದು ಒಣ ಮರ ಇದೆಯಲ್ಲ ಅಲ್ಲೇ ಇರೋದು ಆ ಪಾಯಿಂಟ್ ಅನ್ನುವಂಥದ್ದನ್ನ. ಅಶೋಕ್, ನಾವು ಕೇಳ್ತಾ ಇದ್ವಿ ಈಗ ಆ ಮಾಸ್ಕ್ ಮ್ಯಾನ್ ಕೂಡ ಹೇಳ್ತಾ ಇರುವಂತಹ ಒಂದು ಮಾತುಗಳು ಟಿವಿ9ಗೆ ಅದರ ಸ್ಪಷ್ಟವಾದಂತಹ ಒಂದು ಆಡಿಯೋ ಲಭ್ಯವಾಗಿದೆ. ಆತ ಅಲ್ಲಿ ಹೇಳ್ತಾನೆ ಇಲ್ಲೊಂದು ಒಣ ಮರ ಇದೆಯಲ್ಲ ಅಲ್ಲೇ ಇರೋದು ಆ ಸ್ಪಾಟ್ ಅಂತ ಹೇಳಿ, ಅಂದ್ರೆ 16ನೇ ಸ್ಪಾಟ್ ಬಗ್ಗೆ ಆತ ಹೇಳ್ತಾ ಇರುವಂತದ್ದು ಅಶ್ವಿತ್. ಸೊ ಇದನ್ನ ಕೇಳಿದ್ರೆ ನೋಡಿ, ಆತ ಹೂತ್ ಹಾಕಿದಂತ ಒಂದು ಸಂದರ್ಭದಲ್ಲಿ ಆತ ನಿಜಕ್ಕೂ ಅಲ್ಲಿ ಹಾಕಿದಾನೆ ಅನ್ನುವಂಥದ್ದು ಆತನ ಮಾತನ್ನ ನಂಬೋದೇ ಆದ್ರೆ ಆಗ ಇದ್ದಂತಹ ಜಾಗಕ್ಕೂ ಈಗ ಇರುವಂತಹ ಜಾಗಕ್ಕೂ ಬಹಳ ವ್ಯತ್ಯಾಸಗಳಾಗಿರುತ್ತೆ. ನೀವು ಹೇಳಿದ ಹಾಗೆ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕು, ಪಾರ್ಕಿಂಗ್ ಲಾಟ್ ಕೂಡ ಅಲ್ಲಿ ಮಾಡಿದ್ರು ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಅಂತ ಹೇಳ್ತಿದ್ರಿ ನೀವು. ಆದ್ರೆ ಆತ ಈಗಲೂ ಅದನ್ನ ನೆನಪಿಟ್ಕೊಂಡು ಅಲ್ಲೊಂದು ಒಣ ಮರ ಇದೆ, ಅದ್ರ ಕೆಳಗಡೆ ಎಕ್ಸಾಕ್ಟ್ ಆಗಿ ಅಲ್ಲೇ ನಾನು ಹಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅಶೋಕ್. ಸೊ ಅದನ್ನ ಆಧರಿಸಿನೇ ಬಹುಶಃ ಇನ್ನು ಕಾರ್ಯಾಚರಣೆಯಲ್ಲಿ ಮುಂದುವರಿತಾ ಇದೆ ಅಶೋಕ್. ಹೌದು ರೇಮನ್, ಎಕ್ಸಾಕ್ಟ್ಲಿ. ಈಗಾಗಲೇ 16ನೇ ಪಾಯಿಂಟ್ ಏನಿದೆ ಇದು ತಿರುವಿನಲ್ಲಿ ಬರುತ್ತೆ. ಸೊ ಅದನ್ನು ಆತ ನೆನಪಲ್ಲಿ ಇಟ್ಕೊಂಡಿದ್ದ. ರತ್ನಗಿರಿ ಬೆಟ್ಟಕ್ಕೆ ಹೋಗುವಂತ ಈ ತಿರುವು ಏನಿದೆ ಆತ ಈ ತಿರುವನ್ನು ನೆನಪಿಟ್ಕೊಂಡಿದ್ದ. ಮತ್ತು ತಿರುವಿನ ಪಕ್ಕದಲ್ಲಿರ್ತಕ್ಕಂಥ ಮರ, ನಾನು ಆ ಮರವನ್ನು ತೋರಿಸುವಂತ ಪ್ರಯತ್ನ ನಮ್ಮ ಕ್ಯಾಮರಾ ಪರ್ಸನ್ ವಿಲ್ಫ್ರೆಡ್ ಡಿಸ್ಪೋಸ್ ಅವರು ತೋರಿಸ್ತಾರೆ. ಅಲ್ಲಿ ಗಮನಿಸಬಹುದು ಅಲ್ಲೊಂದು ಏನು ಒಣಗಿದಂತ ಮರ ಇದೆ, ಅದರ ಪಕ್ಕದಲ್ಲೇ ಇನ್ನೊಂದು ಬೃಹದಾದಂಥ ಮರ ಇದೆ. ಸೊ ಅದರ ಮಿಡ್ಲಲ್ಲೇ ಈ ಒಂದು ಸ್ಪಾಟ್ ಅನ್ನು ಗುರುತಿಸತಕ್ಕಂಥದ್ದು. ಮತ್ತು ಪ್ರಾರಂಭದಲ್ಲಿ ಆತ ಈ ಒಂದು ಸ್ಪಾಟ್ಗೆ ಎಂಟ್ರಿ ಆದಂತ ಕೂಡಲೇ ಆತ ಅದೇ ಹೇಳಿರತಕ್ಕಂಥದ್ದು, ಆ ಒಣಗಿದಂತ ಮರ ಇದೆ ಅದರ ಕೆಳಭಾಗದಲ್ಲಿ ನಾನು ಶವ ಹೂತಾಕಿದ್ದೆ ಅಂತೇಳಿ. ಎಕ್ಸಾಕ್ಟ್ ಆಗಿ ಅವ ಹೇಳಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅಲ್ಲೇ ಒಂದು ಸ್ಪಾಟ್ ಅನ್ನು ಗುರುತು ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಶೋಧವನ್ನು ನಡೆಸ್ತಿದ್ದಾರೆ. ಸೊ ಅಲ್ಲಿ ಏನ್ ಸಿಗುತ್ತೆ ಅನ್ನುವಂಥದ್ದು ಇನ್ನು ಕೂಡ ಗೊತ್ತಾಗಬೇಕಾಗಿದೆ. ಈ ಹಿಂದಿನ ಸ್ಪಾಟ್ಗಳನ್ನು ಅಂದ್ರೆ ಆ ಪಾಯಿಂಟ್ಗಳನ್ನು ಗುರುತಿಸುವಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಮರಗಳನ್ನು ಆತ ನೆನಪಿನಲ್ಲಿ ಇಟ್ಕೊಂಡು ಇಂಥದ್ದೇ ಮರದ ಕೆಳಗೆ ನಾನು ಹೂತಾಕಿದ್ದೆ ಎನ್ನುವಂಥದ್ದನ್ನು ಹೇಳಿದ್ದ. ಆದರೆ ಪಾಯಿಂಟ್ ನಂಬರ್ 6 ಹೊರತುಪಡಿಸಿದಂತೆ ಬೇರೆ ಎಲ್ಲಿಯೂ ಕೂಡ ಏನೂ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಅದು ಕೂಡ ಅರಣ್ಯ ಪ್ರದೇಶದಲ್ಲಿ ಆತ ನೆನಪಲ್ಲಿ ಇಟ್ಕೊಂಡು ಹೇಳಿದ್ದಂಥದ್ದು. ಆದರೆ ಇಲ್ಲಿ ಗಮನಿಸಬಹುದು, ಇಲ್ಲಿ ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿ ಒಂದಿಷ್ಟು ಖಾಲಿ ಜಾಗ ಇದೆ, ಮತ್ತೆ ಮರ ಗಿಡಗಳೇ ಇದೆ. ಸೊ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಹೇಳಿರ್ತಕ್ಕಂಥದ್ದು, ಇಂಥದೇ ಸ್ಥಳದಲ್ಲಿ ನಾನು ಹೂತು ಹಾಕಿದ್ದೇನೆ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಆತನ ಏನು ಮಾತೆಂದೆ ಅದಕ್ಕೆ ಮನ್ನಣೆ ನೀಡಿ ಅಧಿಕಾರಿಗಳು ಕೂಡ ಅದೇ ಸ್ಥಳದಲ್ಲಿ ಆತನ ಸಮ್ಮುಖದಲ್ಲೇ ಆ ಒಂದು ಸ್ಪಾಟ್ ಅನ್ನು ಗುರುತು ಮಾಡಿ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಆತನೇ ಹೇಳಿರ್ತಕ್ಕಂಥ ಜಾಗದಲ್ಲಿ ಶೋಧ ಕಾರ್ಯ ಮಾಡಿದ್ರು ಕೂಡ ಏನೂ ಸಿಗದೇ ಇದ್ದಂಥ ಪಕ್ಷದಲ್ಲಿ ಆತ ಹೇಳಿರುವಂಥದ್ದು ಒಂದು, ಆತ ನಿನ್ನೆಯೂ ಕೂಡ ಪಾಯಿಂಟ್ ನಂಬರ್ 15ನಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಆಗಿದ್ದ, ಸಾಕಷ್ಟು ಗೊಂದಲಕ್ಕೆ ಒಳಗಾಗಿದ್ದ. ನಾನು ಆ ಟೈಮಲ್ಲಿ ಹೂತು ಹಾಕಿದ್ದೆ, ಬಟ್ ಈಗ ನನಗೆ ಗೊತ್ತಾಗ್ತಿಲ್ಲ ಎನ್ನುವಂಥದ್ದನ್ನು ಪಾಯಿಂಟ್ ನಂಬರ್ 15ನಲ್ಲಿ ಹೇಳಿದ್ದ. ಸ್ವತಃ ಅಧಿಕಾರಿಗಳ ಮುಂದೆ ಆತ ಹೇಳಿದಾಗ ಮತ್ತೆ ಇನ್ನೊಂದು ಪಾಯಿಂಟ್ ಅಲ್ಲೇ ಪಕ್ಕದಲ್ಲಿ 15 ಎಂದರೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ಥಳವನ್ನು ಗುರುತಿಸಿದ. ಆ ಸ್ಥಳದಲ್ಲೂ ಕೂಡ ಉತ್ಖನನ ಮಾಡಲಾಯಿತು, ಆದರೆ ಅಲ್ಲಿಯೂ ಕೂಡ ಏನು ಸಿಕ್ಕಿರಲಿಲ್ಲ. ಅದಾದ ಬಳಿಕ ನಿನ್ನೆ ಒಂದೇ ಪಾಯಿಂಟ್ನಲ್ಲಿ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಲಾಯಿತು. ಆದರೆ ಅಲ್ಲಿ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿದ್ರು ಕೂಡ ಏನು ಕೂಡ ಸಿಕ್ಕಿರಲಿಲ್ಲ. ಸದ್ಯ ಪಾಯಿಂಟ್ ನಂಬರ್ 16ನಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ನಾನು ಇಂಥದ್ದೇ ಸ್ಥಳದಲ್ಲಿ ಹೂತಾಕಿದ್ದೇನೆ ಅಂತ ಹೇಳಿ ಹೇಳಿದ್ದಾನೆ. ಆದರೆ ಇಲ್ಲಿ ಸಿಗುತ್ತಾ ಇಲ್ವಾ ಅಂತದ್ದು ಇನ್ನೂ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ವಿದ್ಯುತ್ ಕಂಬ ಹಾದು ಹೋಗಿದೆ. ಸೊ ಆತನೇ ಹೇಳುವ ಪ್ರಕಾರ 1994ರಿಂದ 2015ರವರೆಗೆ ಇಲ್ಲಿದ್ದೆ ಅಂತೇಳಿ. 1994ರಿಂದ ಲೆಕ್ಕ ಹಾಕೋದಿದ್ರು ಕೂಡ ಸುಮಾರು 20-21 ವರ್ಷ ಆಯಿತು. ಸೊ ಅದಾದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ಈ ರತ್ನಗಿರಿ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಅರಣ್ಯ ಪ್ರದೇಶದಲ್ಲಿ ಏನೂ ಚೇಂಜಸ್ ಆಗದೇ ಇದ್ರೂ ಕೂಡ ಈ ಭಾಗದಲ್ಲಿ ಚೇಂಜಸ್ ಆಗಿದೆ, ರತ್ನಗಿರಿ ಬೆಟ್ಟದಲ್ಲಿ ಚೇಂಜಸ್ ಆಗಿದೆ. ಇಲ್ಲಿ ಏನು ಬೇರೆ ಕಡೆಯಿಂದ ಮಣ್ಣನ್ನು ತಂದು ಅಲ್ಲಿ ಇಳಿಜಾರು ಪ್ರದೇಶ ಏನಿತ್ತು ಆ ಒಂದು ಇಳಿಜಾರು ಪ್ರದೇಶಕ್ಕೆ ಮಣ್ಣು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಆ ಸ್ಪಾಟ್ ನಂಬರ್ನ 16ನ ಪಕ್ಕದಲ್ಲಿ ಈ ಕಡೆ ಗಮನಿಸಬಹುದು, ಅಲ್ಲಿ ಸುತ್ತಲೂ ಕಾಡು ಪ್ರದೇಶ ಮತ್ತು ಆ ಕೆಳಭಾಗದಲ್ಲಿ ಇಳಿಜಾರು ಪ್ರದೇಶ ಇದೆ. ಸೊ ಅಲ್ಲಿ ಈಗೇನು ಇಲ್ಲಿ ಇಳಿಜಾರು ಕಂಡು ಬರ್ತಾ ಇದೆ, ಅದೇ ರೀತಿಯ
ಅಂದ ಇಳಿಜಾರು ಪ್ರದೇಶ ಅಲ್ಲಿಯೂ ಕೂಡ ಇತ್ತು. ಈಗ ಸ್ಪಾಟ್ ನಂಬರ್ 16 ಏನಿದೆ ಆ ಭಾಗದಲ್ಲಿಯೂ ಕೂಡ ಇಳಿಜಾರು ಪ್ರದೇಶ ಇತ್ತು. ಅದಕ್ಕೆ ಮಣ್ಣು ಹಾಕಿ ಅಲ್ಲಿ ಮಹಾಮಸ್ತಕಾಭಿಷೇಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಯಿತು. ಸೊ ಹೀಗಾಗಿ ಆತ ಹೂತಾಕಿದ ಟೈಮಲ್ಲಿ ಇದ್ದಂಥ ಸ್ಥಳಕ್ಕೂ ಈಗ ಇರತಕ್ಕಂಥ ಸ್ಥಳಕ್ಕೂ ವ್ಯತ್ಯಾಸ ಆಗಿರುತ್ತೆ. ಆತ ಆದರೂ ಕೂಡ ಒಂದು ಮರದ ಆಧಾರದಲ್ಲಿ ಇದೇ ಒಂದು ಮರದ ಸಮೀಪ ನಾನು ಹೂತಾಕಿದ್ದೇನೆ ಅಂತ ಭಾರಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾನೆ. ಗೊತ್ತಿಲ್ಲ ಆತನ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಥವಾ ಸುಳ್ಳಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗ್ಲಿಕ್ಕಿದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಅಶೋಕ್.